ಪಟ್ಟಣ ಹಿಡಿಬೇಕು ಅಂತ ಕನ್ನಡ ಹೋರಾಟಗಾರ ಕೇಳಿ ಇಲ್ಲಿ ನಾನು ಇವತ್ತ ನಿಮ್ಗೆ ಹೇಳ್ತೀನಿ ಕೇಳಿ ಇವತ್ತಿನ ಎಲ್ಲ ಯೂಟ್ಯೂಬ್ ಇದರಲ್ಲಿ ನೋಡಬೇಕು ವಿನಾಶ್ ಇಡೀ ತಮಿಳುನಾಡು ಚಿತ್ರೋದ್ಯಮ ಕಮಲ ಹಾಸನ್ ಪರವಾಗಿ ನಿಂತಿದ್ದಾರೆ. ಇಡೀ ಚಿತ್ರೋದ್ಯಮ ಎಲ್ಲ ಕಲಾವಿದರು ಆ ಕೆಲಸ ಇಲ್ಲಿ ಆಗಬೇಕು, ಆಗ್ತಾ ಇಲ್ಲ. ನಾನು ಅದನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿರುವಂಥ ನಮ್ಮ ಕಲಾವಿದರ ಸಂಘ ಮುಂದೆ ಬರಬೇಕು. ಯಾಕೆ ಇಲ್ಲಿವರೆಗೆ ಬಂದಿರ್ಬೇಕು ಗೊತ್ತಿಲ್ಲ, ಅದು ಬರ್ಬೋದು. ಆದರೆ ಒಂದು ಮಾತಂತೂ ಸತ್ಯ, ಯಾವುದೇ ಕಾರಣಕ್ಕೂ ನಾನು ಆ ಕನ್ನಡ ಪರ ಹೋರಾಟಗಾರರು ಏನು ತೀರ್ಮಾನ ತಗೊಂಡಿದ್ದಾರೋ ನಾನೊಬ್ಬ ಹೋರಾಟಗಾರನಾಗಿ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ವಾಣಿಜ್ಯ ಮಂಡಳಿ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಹಿಂದೆ ಹೋಗಲ್ಲ ಸರ್. ಯಾಕೆಂದ್ರೆ ಇದು ಕನ್ನಡದ ಪ್ರಶ್ನೆ, ರಾಜ್ಯದ ಪ್ರಶ್ನೆ, ಖಂಡಿತ ರಾಜ್ಯದ ಸ್ವಾಭಿಮಾನದ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಲಾವಿದ ಮತ್ತೊಂದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಸಮಸ್ಯೆ ಇದು, ಖಂಡಿತ ಭಾಷಾ ಸಮಸ್ಯೆ. ಇದನ್ನ ಮಾತಾಡಿ ಬಹಳ ಕೀಳಾಗಿ ನೋಡಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನಾವು ಅವನ್ನ ಪಿಕ್ಚರ್ ಬಿಡುಗಡೆಗೆ ಅವಕಾಶ ಮಾಡಿಕೊಡಲ್ಲ. ಅದೇನೇ ಆಗಲಿ ಅವನು ಕೇಳೋದು ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಹೌದು, ಅದೇನೇ ಆಗಲಿ ಖಂಡಿತ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಅದ್ರ ಬಗ್ಗೆ ನಿಮ್ಗೆ ಅಂದ್ರೆ ಈಗ ಕ್ಷಮೆ ಕೇಳಿದ್ರೆ ಹೋರಾಟಗಾರರ ನಿಲ್ವೇನೋ ಇಲ್ಲಿವರೆಗೂ ಒಂದು ಅರ್ಥ ಇತ್ತು ಸರ್. ಮೊದಲು ಹೋರಾಟ ಮಾಡಿದಾಗ ಸಮರ್ಪಕ ಪಟ್ಟಣ ಹಿಡಿಬೇಕು ಅಂತ ಕನ್ನಡ ಹೋರಾಟಗಾರ ಕೇಳಿ ಇಲ್ಲಿ ನಾನು ಇವತ್ತ ನಿಮ್ಗೆ ಹೇಳ್ತೀನಿ ಕೇಳಿ ಇವತ್ತಿನ ಎಲ್ಲ ಯೂಟ್ಯೂಬ್ ಇದರಲ್ಲಿ ನೋಡಬೇಕು ವಿನಾಶ್ ಇಡೀ ತಮಿಳುನಾಡು ಚಿತ್ರೋದ್ಯಮ ಕಮಲ ಹಾಸನ್ ಪರವಾಗಿ ನಿಂತಿದ್ದಾರೆ. ಇಡೀ ಚಿತ್ರೋದ್ಯಮ ಎಲ್ಲ ಕಲಾವಿದರು ಆ ಕೆಲಸ ಇಲ್ಲಿ ಆಗಬೇಕು, ಆಗ್ತಾ ಇಲ್ಲ. ನಾನು ಅದನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿರುವಂಥ ನಮ್ಮ ಕಲಾವಿದರ ಸಂಘ ಮುಂದೆ ಬರಬೇಕು. ಯಾಕೆ ಇಲ್ಲಿವರೆಗೆ ಬಂದಿರ್ಬೇಕು ಗೊತ್ತಿಲ್ಲ, ಅದು ಬರ್ಬೋದು. ಆದರೆ ಒಂದು ಮಾತಂತೂ ಸತ್ಯ, ಯಾವುದೇ ಕಾರಣಕ್ಕೂ ನಾನು ಆ ಕನ್ನಡ ಪರ ಹೋರಾಟಗಾರರು ಏನು ತೀರ್ಮಾನ ತಗೊಂಡಿದ್ದಾರೋ ನಾನೊಬ್ಬ ಹೋರಾಟಗಾರನಾಗಿ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ವಾಣಿಜ್ಯ ಮಂಡಳಿ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಹಿಂದೆ ಹೋಗಲ್ಲ ಸರ್. ಯಾಕೆಂದ್ರೆ ಇದು ಕನ್ನಡದ ಪ್ರಶ್ನೆ, ರಾಜ್ಯದ ಪ್ರಶ್ನೆ, ಖಂಡಿತ ರಾಜ್ಯದ ಸ್ವಾಭಿಮಾನದ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಲಾವಿದ ಮತ್ತೊಂದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಸಮಸ್ಯೆ ಇದು, ಖಂಡಿತ ಭಾಷಾ ಸಮಸ್ಯೆ. ಇದನ್ನ ಮಾತಾಡಿ ಬಹಳ ಕೀಳಾಗಿ ನೋಡಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನಾವು ಅವನ್ನ ಪಿಕ್ಚರ್ ಬಿಡುಗಡೆಗೆ ಅವಕಾಶ ಮಾಡಿಕೊಡಲ್ಲ. ಅದೇನೇ ಆಗಲಿ ಅವನು ಕೇಳೋದು ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಹೌದು, ಅದೇನೇ ಆಗಲಿ ಖಂಡಿತ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಅದ್ರ ಬಗ್ಗೆ ನಿಮ್ಗೆ ಅಂದ್ರೆ ಈಗ ಕ್ಷಮೆ ಕೇಳಿದ್ರೆ ಹೋರಾಟಗಾರರ ನಿಲ್ವೇನೋ ಇಲ್ಲಿವರೆಗೂ ಒಂದು ಅರ್ಥ ಇತ್ತು ಸರ್. ಮೊದಲು ಹೋರಾಟ ಮಾಡಿದಾಗ ಸಮರ್ಪಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.